ತುಂಬ ಇದೆ ಮತ್ತೆ 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 ತುಂಬ ಮತ್ತೆ ಮತ್ತೆ ತುಂಬ ಮತ್ತೆ ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಿನ್ನೆನೂ ಹಾಳು ಮಾಡ್ಕೊಂಡ್ವಿ ನಾವು. ಕರೆಕ್ಟ್ ಮೂಮೆಂಟ್ ಇತ್ತು, ಬಟ್ ಪಿ ಕಡೆಗೆ ತುಂಬ ಆಟ ಆಡಿಸ್ತಾ ಇದೆ ಕರೆಕ್ಷನ್ ಟೈಮು. ಸೊ ಹಂಗಾಗಿ ಇವತ್ತು ಕೂಡ ಅದೇ ಥರ ಇರುತ್ತೋ ಹೆಂಗಿರುತ್ತೋ ನೋಡೋಣ. ಸೊ ನಮ್ಮ ಲೆಕ್ಕ ಪ್ರಕಾರ ಜೆಡ್ ವೇವ್ ಬಂದುಬಿಟ್ಟು 127% ಅಂದರೆ 24,343 ಆಲ್ಮೋಸ್ಟ್ ನಿನ್ನೆ ಅಲ್ಲಿಗೆ ಬಂದಿದೆ. ಸೊ ಇವತ್ತೇನಾದರೂ ಕೆಳಕ್ಕೆ ಬಂತು ಅಂದರೆ ನಮ್ಮ ಸೆಕೆಂಡ್ ಟಾರ್ಗೆಟು 23,248 ಈ ಥರ ಇದೆ. ಸೊ ನಾವು ವೀಕ್ಲಿ ಸಪೋರ್ಟ್ ಇದು. ನಮ್ಮದು ಮಂತ್ಲಿ ಸಪೋರ್ಟ್ ಬಂದುಬಿಟ್ಟು 22,700 ಈ ಥರ ಬರುತ್ತೆ. ನಮ್ಮದು 161.8 23,164 ಬರುತ್ತೆ ಈ ರೇಟಿಗೆ. ಸೊ ನಾವು ಏನು ಮಾಡೋಣ ಅಂದರೆ, ಈಗ ಮಾರ್ಕೆಟು ನಮ್ಮ ಸೈಕ್ಲಿಕ್ ಲೈನ್ ಬೇರೆ ನೋಡಿ. ಇದು ಈ ಲೈನ್ ಬಂದುಬಿಟ್ಟು 10 ಕಾಲಿಗೆ ಇರೋದು ಇದು. ಸೊ ನೋಡೋಣ ಏನಾಗುತ್ತೋ ನೋಡ್ಕೊಂಬಿಟ್ಟು ಆಮೇಲೆ ಡಿಸಿಷನ್ ತಗೊಳ್ಳೋಣ. ಏನಾದರೂ ನಮಗೆ ಇಲ್ಲಿ ಡೈಲಿ ವೀಕ್ಲಿ ಸಪೋರ್ಟು ಅಥವಾ 1.618 ಸಪೋರ್ಟ್ ಹತ್ರ ಯಾವುದೇ ಕ್ಷಣದಲ್ಲಿ ಒಂದು ಪ್ರೈಸ್ ಆಕ್ಷನ್ ಆಗಿ ರಿವರ್ಸ್ ಕ್ಯಾಂಡಲ್ ಬಂತು ಅಂದರೆ ನಾವು ಈಗಲೇ ಎಂಟ್ರಿ ಆಗೋಕ್ಕಂತ 10 ಕಾಲು ಆ ಟೈಮಲ್ಲಿ ರಿವರ್ಸ್ ಬಂದರೆ ನಮಗೆ ಅನುಕೂಲ ಆಗುತ್ತೆ. ಬಟ್ ಇವಾಗಲೇ ಫಸ್ಟೇ ಓಪನ್ನೇ ಬಂತು ಅಂದರೆ, ಮೇಲೆ ಬಂತು ಅಂದರೆ ಮತ್ತೆ ಪಿ ತಗೊಳಕ್ಕೆ ನೋಡಬೇಕು. ಕೆಳಗೆ ಬರ್ತಾ ಕೆಳಗೆ ಬಂದು ನಮ್ಮ ಟೈಮಿಂಗ್ಸಿಗೂ ಮ್ಯಾಚ್ ಆಗಬೇಕು, ನಮ್ಮ ಡೈಲಿ ಸಪೋರ್ಟ್ಗಳಿಗೂ ವೀಕ್ಲಿ ಸಪೋರ್ಟು ಆ ಥರ ನಮ್ದು ಏನು ಟಾರ್ಗೆಟ್ಗಳಿದಾವೋ ಅಲ್ಲಿಗೆ ಮ್ಯಾಚ್ ಆಯಿತು ಅಂದರೆ ನಾವು ಎಂಟ್ರಿ ಆಗೋಣ. ಇಲ್ಲ ಅಂದರೆ ವೆಯ್ಟ್ ಮಾಡಬೇಕಾಗುತ್ತೆ. ನೋಡೋಣ ಏನೇನಾಗುತ್ತೆ, ಯಾವ ಥರ ಬರುತ್ತೆ ಮಾರ್ಕೆಟು. ಸೊ ಇವತ್ತು ಒಂದು ದೊಡ್ಡ ಮೂವ್ ಆಗೋ ಸಾಧ್ಯತೆಯೂ ಇದೆ ಅಂತ ಅನಿಸುತ್ತೆ ರಿವರ್ಸಲ್ಲಿ. ಗೊತ್ತಿಲ್ಲ ಮಾರ್ಕೆಟ್ ಯಾವ ಥರ ವರ್ತನೆ ಮಾಡುತ್ತಾ. ಮಾರ್ಕೆಟೇ ಬಾಸು, ನಾವೇನು ಮಾಡೋಕ್ಕಾಗಲ್ಲ. ಮಾರ್ಕೆಟ್ ಹೆಂಗೆ ಬರ್ತದೋ, ಜನಗಳು ಯಾವ್ಯಾವ ಥರ ಇದು ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡು. ಸೊ ನೋಡೋಣ ಇವತ್ತು ಎಲ್ಲಿಂದ ಬರ್ತಾರೆ, ರಿವರ್ಸ್ ಮಾಡುತ್ತಾ ಇಲ್ವೋ. ಬೆಳಗ್ಗಿನ ರಿವರ್ಸ್ ಏನಾದರೂ ಆಯಿತು ಅಂದರೆ ನೋಡೋಣ, ಒಂದು 3,000-5,000 ರಿಸ್ಕ್ ತಗೊಳ್ಳೋಣ. ಬಟ್ ಇದರಲ್ಲಿ ಎಕ್ಸ್ಪೈರಿ ಬೇರೆಲ್ಲ ನಾನು ಹಾಕಿದರೆ ಸ್ಟಾಪ್ ಲಾಸ್ ಇಡೋಕ್ಕಾಗಲ್ಲ. ಅದಕ್ಕೆ ಒಂದು ರಿವರ್ಸ್ ಕ್ಯಾಂಡಲ್ ಬಂದ ಮೇಲೆ ತಗೊಂಡ್ರೆ ಆ ರಿವರ್ಸ್ ಕ್ಯಾಂಡಲಿಂದ ಅಷ್ಟೇ ನಾವು ಸ್ಟಾಪ್ ಲಾಸ್ ಇಟ್ಕೋಬೇಕಾಗುತ್ತೆ. ಸೊ ನೋಡೋಣ, ಬೈ ಚಾನ್ಸ್ ಆ ಥರ ಏನಾದರೂ ಬಂತು, ರಿವರ್ಸಲ್ ಕ್ಯಾಂಡಲ್ ಸಿಕ್ತು, ಆ ಥರ ಇದ್ದರೆ ಖಂಡಿತ ಎಂಟ್ರಿ ಆಗೋಣ. ಎದ್ರಕ್ಕೆ ಹೋಗೋದು ಬೇಡ. ಒಂದು 3,000-5,000 ರೂಪಾಯಿ ರಿಸ್ಕ್ ತಗೊಂಡು ಎಂಟ್ರಿ ಆಗೋಣ. ರಿವರ್ಸ್ ಕ್ಯಾಂಡಲ್ ಸಿಕ್ಕಿಲ್ಲ ಅಂದರೆ ಮತ್ತೆ ನಿಮಗೆ ಡೌಟು, ಯಾಕೆಂದರೆ ಇಲ್ಲಿ ಬರುತ್ತಾ. ಆಮೇಲೆ ಇನ್ನೊಂದೇನು ಅಂದರೆ, ನಾವು ನಮ್ಮದು ಫುಲ್ ಅಪ್ಪಾಗಿತ್ತಲ್ಲ ಕ್ಯಾಂಡಲ್, ಅದು ಈ ಕ್ಯಾಂಡಲ್ ಫುಲ್ ಉದ್ದ, ಅದರದ್ದು ನಮಗೆ ಎಷ್ಟು ಬರುತ್ತೆ ಅಂದರೆ ನೋಡಿ, 61.8 ಅಂದರೆ 23,106 ಬರುತ್ತೆ. ವೇವ್ ಒನ್ನಿನ 61.8ಗೆ ಬಂದರೆ 23,106. ಬೈ ಚಾನ್ಸ್ ಅದು ತಪ್ಪಿದರೆ 81.2 ಬರುತ್ತೆ. ಅದು 650ರಿಂದ 700ಕ್ಕೆ ಅಲ್ಲಿ ಬರೋ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ನಾವು ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ. ಏನಾದರೂ ರಿವರ್ಸ್ ಕ್ಯಾಂಡಲ್ಲು ಆದರೆ ಮಾತ್ರ ನಮಗೆ ಎಂಟ್ರಿ ಆಗೋಕ್ಕೆ ಚಾನ್ಸ್ ಇರುತ್ತೆ. ಬಟ್ ನಾವು ಕಡಿಕೆ ಹಿಡ್ಕೊಂಡು ಕುತ್ಕೊಬೇಕಾಗತ್ತೆ. ನೋಡೋಣ ಯಾವ ಥರ ವರ್ತನೆ ಮಾಡುತ್ತೆ. ಒಂದು ವೇಳೆ ನಮಗೆ ಅನುಕೂಲ ಆಯಿತು ಅಂದರೆ ಎಂಟ್ರಿ ಆಗಿಬಿಡೋಣ. ಎಲ್ಲದೂ ಲೆಕ್ಕ ಹಾಕೋಬೇಕು ನಾವು. ಇಲ್ಲಿ ಅಂತ ಒಂದೊಂದು ಸ್ಟೆಪ್ ಎಲ್ಲೆಲ್ಲಿದಾವೋ ಆ ಯಾವ ಸ್ಟೆಪ್ಪಿಂದ ಆ ಟೈಮಿಗೆ ಸರಿಯಾಗಿ 10 ಕಾಲು ಅಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ. ಅದು ಟೈಮ್ ಒಂದು 2-3 ಕ್ಯಾಂಡಲ್ ಆಗುತ್ತೆ ಹೆಚ್ಚು ಕಡಿಮೆ. ಸೊ ನೋಡೋಣ, ಅದು ಟೈಮು ಹೋದಂಗೆ ಪ್ರೀಮಿಯಮ್ಗಳೆಲ್ಲ ಮೆಲ್ಟ್ ಆಗ್ತಾ ಇರ್ತವೆ, ಕರಗ್ತಾ ಇರ್ತವೆ, ಕಡಿಮೆ ರೇಟಿಗೆ ಸಿಗ್ತವೆ. ಅವಸರ ಮಾಡೋದು ಬೇಡ. ಥರ್ಸ್ಡೇ ಬೇರೆ ಇವತ್ತಿಗೆ, ಟ್ಯೂಸ್ಡೇ ಬೇರೆ ಇವತ್ತು ಎಕ್ಸ್ಪೈರಿ ನಿಫ್ಟಿದು. ಹುಷಾರಾಗಿ ಹ್ಯಾಂಡ್ಲ್ ಮಾಡೋಣ. ಆದಷ್ಟು ಪ್ರಾಫಿಟ್ ಮಾಡ್ಕೊಳ್ಳೋ ಕಡೆಗೆ ನೋಡೋಣ. ಈ ವಾರ ಏನಿಲ್ಲ, ನಿನ್ನೆನೂ ಏನೂ ಆಗಲಿಲ್ಲ. 2ನೇ ದಿವಸ ಇವತ್ತು, ಈ ವಾರದ 5ನೇ ವಾರದ 2ನೇ ದಿವಸ.
ನೋಡೋಣ ಇವತ್ತಾದರೂ ಏನಾರು ಮಾಡ್ಕೊಳಕ್ಕಾಗತ್ತೋ ಅಥವಾ ಕಳ್ಕೊಂತಾನೋ ಗೊತ್ತಿಲ್ಲ. ಯಾಕೆಂದರೆ ಮಾರ್ಕೆಟು ರನ್ನಿಂಗ್ ಇದ್ದಾಗ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತವೆ. ಅದನ್ನೆಲ್ಲ ಕಲ್ತ್ಕೋಬೇಕು, ಯಾವ ಥರ ಎಂಟ್ರಿ ತಗೋಬೇಕು. ನಾವು ಎಂಟ್ರಿ ತಗೊಂಡಾದ್ಮೇಲೆ ಎದ್ರಕ್ಕೆ ಹೋಗ್ಬಾರ್ದು. ಅದು ಸ್ಟಾಪ್ ಲಾಸ್ ಟ್ರಿಗರ್ ಆದರೂ ಪರವಾಗಿಲ್ಲ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ನಾವು ಈಗ ಒಂದು ಸಿಂಹ ಆಗಲಿ ಹುಲಿ ಆಗಲಿ ಒಂದು ಬೇಟೆ ಕಾಯ್ತಾ ಇರ್ತದೆ. ಸೊ ಅದು ಒಂದೇ ಸುಮ್ಮನೆ ಅಟ್ಯಾಕ್ ಮಾಡಲ್ಲ. ಎಷ್ಟು ಪೇಷನ್ಸಲ್ಲಿ ಕಾಯ್ತಾ ಇರ್ತದೆ ಅಂದರೆ ಅದು ಬೇಟೆ ಕನ್ಫರ್ಮ್ ಆಗೋವರೆಗೂ ಅದು ಕಾಯ್ತಾನೇ ಇರುತ್ತೆ. ಕನ್ಫರ್ಮ್ ಆದಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ಒಂದೊಂದು ಟೈಮ್ ತಪ್ಪಿಸ್ಕೊಳ್ತವೆ, 90% ತಗ್ಲಾಕೊಂಬಿಡ್ತವೆ. ಸೊ ಅದೇ ಥರ ಈಗ ನಾವು ಹುಲಿ ಸಿಂಹಗಳ ಥರ ನಾವು ಬೇಟೆನ ಕಾಯಬೇಕೀಗ. ಫಸ್ಟು ನಮ್ಮ ಗುರಿ ನಮ್ಮ ಹತ್ರ ಬರೋವರೆಗೂ ಕನ್ಫರ್ಮು, ಅಲ್ಲಿವರೆಗೂ ಮುಟ್ಟಕ್ಕೆ ಹೋದಂಗಿದ್ರೆ ನಾವು ಆ ಪೇಷನ್ಸ್ ಕಲ್ತ್ಕೊಂಡ್ರೆ ಮಾತ್ರ ದುಡ್ಡು ಮಾಡೋಕ್ಕಾಗತ್ತೆ. ಸೊ ನಾವು ಬಂತು ಇಲ್ಲಿ ಬಂತು ಎಂಟ್ರಿ ಹಾಕೋದ್ರಿಂದ ಕಳ್ಕೊಳ್ಳೋದೇ ಜಾಸ್ತಿ. ಆ ಮೈಂಡ್ಸೆಟ್ ಎಲ್ಲರಿಗೂ ಅಷ್ಟು ಸುಲಭವಾಗಿ ನಮಗೂ ಬರೋಲ್ಲ, ಅಷ್ಟು ಸುಲಭವಾಗಿ ಯಾರಿಗೂ ಆಗಲ್ಲ. ಅವು ಮನುಷ್ಯಂದು ಮೈಂಡ್ಸೆಟ್, ಅದು ಏನು ಮಾಡೋಕ್ಕಾಗಲ್ಲ. ಆಸೆ ಇಲ್ಲಿಂದನೇ ಹೋಗ್ಬಿಡ್ತಾನೋ ಆ ಥರ ಲೆಕ್ಕಾಚಾರ ಬಂದುಬಿಡುತ್ತೆ. ಸೊ ಹಂಗಾಗಿ ಜಾಸ್ತಿ ಜನ ಎಲ್ಲ ಕಳ್ಕೊಳೋದು, 90% ಕಳ್ಕೊತಾರೆ ಆಪ್ಷನಲ್ಲಿ. ನೋಡೋಣ ಈ ಸಲ ಯಾವುದೇ ಕಾರಣಕ್ಕೂ ಜಾಸ್ತಿ ದಿವಸ ಇರಬೇಕು, ಬೇಗ ಮಾರ್ಕೆಟಲ್ಲಿ ಜಾಸ್ತಿ ದಿವಸ ಸಸ್ಟೈನ್ ಆಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ಒಂದು ಹೆಜ್ಜೆ ಇಟ್ಟಿದ್ದೀನಿ, ಇನ್ನೊಂದು ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ಇದಾಗ್ತೈತಿ ನೋಡಿ. ಆಲೇ 4ನೇ ವಾರನೂ ಲಾಸ್ ಆಯಿತು, 5ನೇ ವಾರನೂ ಪ್ರಾಫಿಟ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಹುಷಾರಾಗಿ ನೋಡೋಣ, ಒಂದು 2-3 ದಿವಸ ಕಳ್ಕೊಂಡು ನಮ್ಮ ಅನುಕೂಲ ಆಯಿತು ಅಂದರೆ ಅಲ್ಲಿಂದ ಲಾಭ ಸಿಗ್ಬೋದು. ಸೊ ಈ ಟೈಮಲ್ಲಿ ನಾವು ದುಡ್ಡು ಕಳ್ಕೊಳ್ಳಂಗೆ ಇರಬೇಕಷ್ಟೇ ಈಗ ಮಾರ್ಕೆಟಲ್ಲಿ. ಸೊ ಇನ್ನೊಂದು ಹೆಜ್ಜೆ ಇಟ್ಬಿಟ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಂಗಾಗಿ ವೆಯ್ಟ್ ಮಾಡೋಣ ಗೈಸ್. ಇವತ್ತು ಕರೆಕ್ಟಾಗಿ ಟೈಮ್ ಆಗಲಿ, ನಮ್ಮ ಟೈಮ್ ಸೈಕ್ಲಿಕ್ ಲೈನು ಅಲ್ಲಿ ಬಂದಾಗ ಯಾವ ರೇಂಜಲ್ಲಿ ಇರ್ತಾನೋ ಅದು ನೋಡ್ಕೊಂಬಿಟ್ಟು ಆಮೇಲೆ ಡಿಸಿಷನ್ ತಗೊಳ್ಳೋಣ ಗೈಸ್. ಮಾರ್ಕೆಟು ಶುರು ಆದಾಗ ಅಪ್ಡೇಟ್ ಮಾಡ್ತೀನಿ ಗೈಸ್. ಈಗ ಸದ್ಯಕ್ಕೆ ಬಾಯ್. ಬಲ್ಲೆ 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 ಬರೀ ಡ್ಯಾನ್ಸ್ ನಿಲ್ಲಿಸ್ಬೇಡ. ಬಲ್ಲೆ 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 ಇದೆ. ಡ್ಯಾನ್ಸ್ ಮಾಡಿ ನೋಡ್ತಿಲ್ಲ, ಜಂಪ್ ಮಾಡಿ ಜಾಸ್ತಿ ಡ್ಯಾನ್ಸ್ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್. ಹೊಡಿ 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 ಹೊಡಿ. ಎಗ್ ಪಪ್ಸ್ ಕೊಡ್ತೇನೆ, ಹೊಡಿ ಎಗ್ ಪಪ್ಸ್ ತಿನ್ನಕ್ಕೆ ಕೊಡ್ತೇನೆ. ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಎಗ್ ಪಪ್ಸ್ ಕೊಡ್ತೇನೆ. ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಕಾಲ್, ತ್ರಂಬು ಪುಟ್ಟ ಕೈ ತ್ರಂಬು ಪುಟ್ಟ ಕಾಲ್. ಹೊಡಿ ಡ್ಯಾನ್ಸ್ ಹೊಡಿ ಹೊಡಿ ಧಮಾಕ. ಬಾ ಬೇಕಾ ಎಗ್ ಪಪ್ಸ್ ಬೇಕಾ? ಬಾ ಬಾ ಇಲ್ವಲ್ಲೇ ದೆವ್ವಾಯ್ತು ಹೊಡೆ ಬರ್ಲಿ ಈ ಕಡೆ ಹೊಡೆ ಬರ್ಲಿ. ಡೋರ್ ಹಾಕ್ಬೇಡ ಪಾಪ ಹೆದರ್ತಾನೆ. ಬಾ ದೆವ್ವಾಯ್ತು ಬಾ ಈ ಕಡೆ ಬಾ ಕುಳ್ಳ ಬಂದ ಕಿಂದರಿ ಜೋಗಿ ಬಂದ, ಅಡಿಗೆ ಮನೆಗೆ ಬಂದ. ಏನು ಬೇಕು ಅಂತ ವಿಜಲ್ ಹೊಡಿ ಡ್ಯಾನ್ಸ್ ಮಾಡಿ ಸುಸ್ತಾಗೈತಿ. ನೀ ಕುಡಿಯಲೇ ವಾಟರ್ ಫಸ್ಟು ಕುತ್ಕ. ಕುಡಿ ನೀರು ಕುಡಿ ಹಂಗಾರೆ ಕೊಡ್ತಾನೆ ಎಗ್ ಪಪ್ಸ. ನೀರು ಕುಡಿ ಫುಲ್ ಕುಡಿ, ಹಂಗಾರೆ ಕೊಡ್ತಾನೆ ತಿನ್ನಕ್ಕೆ. ನೀರು ಕುಡಿ ತಿನ್ನಕ್ಕೆ ಕೊಡ್ತಾನೆ.
ನೀರು ಕುಡಿದ್ರೆ ತಿನ್ನಕ್ಕೆ ಕೊಡ್ತಾನೆ, ಇಲ್ಲ ಅಂದ್ರೆ ತಿನ್ನಕ್ಕೆ ಕೊಡಲ್ಲ. ನನಗೆ ನೀರಲ್ಲ ಇಲ್ಲ ತಿನ್ನಕ್ಕೆ ಕೊಡಲ್ಲ. ಹಿಡ್ಕೊ ಬರೀ ಯಾರನ ನೀರು ಕುಡಿದ್ರೆ ಅಷ್ಟೇ ಕೊಡೋದು. ನೋಡ್ರಿ ಕುಡಿ. ನೀರು ಕುಡಿದ್ರೆ ಅಷ್ಟೇ ತಿನ್ನಕ್ಕೆ ಕೊಡೋದು. ವೆರಿ ಗುಡ್. ಹಾಂ ಕೊಡ್ತಾನೆ, ತಿನ್ನು ಕೊಡ್ತೀನಿ. ಗೋವಿಂದ ಗೋವಿಂದ ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ಭೂಮಿ ಧನ್ಯ ಗೋವಿಂದ. ಇಲ್ಲಿ ಬಂದ ನೋಡಿ ಗೋವಿಂದ. ಲೇ ತಿನ್ನಕ್ಕೆ ಕೊಡಲ್ಲ ಹೋಗಿ, ನಿನಗೆ ಎಗ್ ಪಪ್ಸ್ ಕೊಡಲ್ಲ ಹೋಗಿ. ಗಾಂಚಲಿ ಜಾಸ್ತಿ ಆಗೈತಿ, ಗಾಂಚಲಿ ಜಾಸ್ತಿ ಆಗೈತಿ ನಿನಗೆ, ತಿನ್ನಕ್ಕೆ ಕೊಡಲ್ಲ ನಿನಗೆ ನಾನು, ಏನು ಕೊಡಲ್ಲ ಹೋಗಿ. ಹೋಗಲ್ಲ ಕುತ್ಕೋ ಕೊಡ್ತೇನೆ, ಅಲ್ಲ ಅಲ್ಲೇ ಕುತ್ಕೋ ಕೊಡ್ತೇನೆ, ಹೋಗಲ್ಲ ಕುತ್ಕೋ ಕೊಡ್ತೇನೆ, ಹೋಗಲ್ಲ ಕುತ್ಕೊಂಡ್ರೆ ಕೊಡ್ತಾನೆ, ಅಲ್ಲಿ ಕುತ್ಕೊಂಡ್ರೆ ಅಷ್ಟೇ ಕೊಡೋದು. ಬಂದ 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 ಕಿಂದರಿ ಜೋಗಿ, ಹೋ ಕಿಂದರಿ ಜೋಗಿ, ಓಡಿ ಹೋಗಿ. ಕಿಂದರಿ ಜೋಗಿ, ಲೇ ಕಿಂದರಿ ಜೋಗಿ, ಕಿಂದರಿ ಜೋಗಿ. ಏ ಇಲ್ಲಿ ಬರ್ಲಿ, ಎಗ್ ಪಪ್ಸ್ ಬೇಕಾ ತಿನ್ನಕ್ಕೆ? ಎಗ್ ಪಪ್ಸ್ ಬೇಕಾ? ಬಾಯ್ ಬಾಯ್. ನಮ್ಮ ಧನ್ಯ ಪಾಠ ಮಾಡ್ತಾಳೆ ಆದ್ರೆ ಕೇಳಂಗಿಲ್ಲ. ಧನ್ಯ ಎಲ್ಲೋದ್ರು ಬಿಡೋದಿಲ್ಲ. ನಮ್ಮ ಧನ್ಯನ ಆಕಿನ ಓಡ್ತಾನೆ ನೋಡಲ್ಲ. ಈ ಕಡೆ ಬರ, ದೆವ್ವೈತಲ್ಲಿ ಓಡ ಬರ್ಲೆ. ಏ ಧನ್ಯ ಈ ಕಡೆ ಬರ, ನೀನು ಬರ್ತಾನ ಬಾವನ್. ದೆವ್ವ ಐತಲ್ಲಿ, ದೆವ್ವ ಅಲ್ಲಿ ಹೋಗಿ ದೇವ್ರ ಹತ್ರ. ಹಾಂ ಗೊಗಯ್ಯ ಬರ್ತಾನೆ, ಗೊಗಯ್ಯ. ಹಾಂ ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಬಾಯ್ ಮಾಡಿ ನಾವು ಹೋಗಂ. ಬಾಯ್ ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಬಾಯ್ ಬಾಯ್. ಹಾಂ ಹೋಗೋಣ ನಾವು. ಬಾಯ್ ಮಾಡು, ಬಾಯ್ ಮಾಡು. ಎಗ್ ಪಪ್ಸ್ ಬೇಕಾ? ಎಗ್ ಪಪ್ಸ್, ಅವ್ರಿಗೆ ಎಗ್ ಪಪ್ಸ್ ಅಂದ್ರೆ ತಿನ್ನಕ್ಕೆ ಬೇಕಾ? ತಿನ್ನಕ್ಕೆ ಮಾಡು. ತಿಂತೆ ಅಂತಾರೆ ಎಗ್ ಪಪ್ಸ್. ಬಾಯ್ ಬಾಯ್ ಬಾಯ್. ಎಗ್ ಪಪ್ಸ್ ಕೊಡ್ಬೇಕಾ? ತಿನ್ನಿಸ್ತಾರೆ, ಅಲ್ಲೇ ಕೂತ್ಕ, ಅಲ್ಲೇ ಕೂತ್ಕ, ಅಲ್ಲೇ ಕೂತ್ಕ, ಕೊಡ್ತಾ ಅಲ್ಲೇ ಕೂತ್ ಕೊಡ್ತಾಳೆ. ಇರಲಿ, ಎದ್ದು ಬಂದ್ರೆ ಕೊಡಲ್ಲ, ಅಲ್ಲೇ ಕೂತ್ಕೊಂಡ್ರೆ ಅಷ್ಟೇ ಕೊಡೋದು. ಎದ್ದು ಬಂದ್ರೆ ಕೊಡಲ್ಲ, ಅಲ್ಲೇ ಕೂತ್ಕೊಂಡ್ರೆ ಅಷ್ಟೇ. ಅಲ್ಲೇ ಕೂತ್ಕ, ಅಲ್ಲೇ ಕೂತ್ಕ ಕೊಡ್ತೀನಿ, ಅಲ್ಲೇ ಸಿಟ್ ಡೌನ್. ಹ್ಞೂ ಯಾರಿಗೊಂದು ಚೂರು ಕೊಡೋದಿಲ್ಲ ಅವಳು ವಾಪಸ್ಸು. ಒಂಚೂರು ತಗೊಂತು ಸುಡಿ ಚೂರು ಮುರ್ಕೊಂಡು ತಿನ್ಸಲೇ. ಸ್ವಲ್ಪ ಮುರ್ಕ ಭೂಮಿ ಕೂಡ ತಿನ್ನಿಸ್ತಾರೆ. ಅಕ್ಕಿ ಟ್ರಾನ್ಸ್ಫರ್ ಮಾಡೋದ, ಅವನ ಬಾಯಿ ಹೋಗೋದು ಜೀರೋ. ಅವ್ರ ಕೈ ಅಕ್ಕಿಗೆ ಭೂಮಿಗೆ ಮುರ್ಸ್ಬಿಡ್ತಾನೆ. ಚೆನ್ನಾಯ್ತಲ್ಲೇ ಶಂಭು, ಶಂಭು ಲೇ ತಿನ್ಸೆ ಒಂಚೂರು ಕೊಡೆ. ಅಡ್ಡಿ ಏನೂ ಆಗಲ್ಲ. ಅದು ಭೂಮಿಕೆ ಕೂಡ ಮುಟ್ಟು ತಿನ್ನಿಸ್ತಾಳಕ್ಕೆ. ಆ ಮಾಡಲೇ. ವೆರಿ ಗುಡ್, ಸೂಪರ್. ಇದೆ ಹಿಂಗನ್ ನೋಡಿ, ಹಿಂಗನ್ ಸೂಪರ್ ಸೂಪರ್. ಸರಿ ಸರಿ ಓಕೆ. ಬಾಯ್ ಮಾಡು, ಬಾಯ್ ಮಾಡು. ಶಂಭು ಇಲ್ಲಿ ಇಲ್ಲಿ ಬಾಯ್ ಮಾಡು, ತಿನ್ನಿಸ್ತೇವೆ. ಬಾಯ್ ಮಾಡು. ಬಾ ಇದನ್ನ ತಾಡ್ ನಾವು ಹೋಗಂಬ ಮೇಲೆ. ಬಾಯ್ ಮಾಡು, ಬಾಯ್ ಮಾಡೋರಿಗೆಲ್ಲ ಕೊಡ್ತಾನೆ. ಬಾಯ್ ಮಾಡೋರಿ, ಬಾಯ್ ಮಾಡು. ಧನ್ಯಕ್ಕೆ ಬಾಯ್ ಮಾಡು. ಈಗ ಧನ್ಯನ ಹತ್ರ ನಾನು ಧನ್ಯಗೆ ಕೊಡಲ್ಲ, ನನಗೆ ಅಷ್ಟೇ ಬೇಕು ಅಂತ ತಂಬು. ಬಾಯ್ ತಂಬು ಎದ್ದೇಳಕ್ಕಾಗ್ತಾ ಇಲ್ಲ. ಬಂದ ಕಿಂದರಿ ಜೋಗಿ ಬಂದ 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 ಕೊಡ್ರಿ ಕೊಡ್ರಿ ಎಗ್ ಪಪ್ಸ್ ಅಂತಾನೆ. ಇಲ್ಲ ಎಗ್ ಪಪ್ಸ್ ಖಾಲಿ, ಹೋಗೋಣ ಅಂತಾನೆ. ನಾನು ಬರ್ತೀನಿ ತಡಿ ಅಂತ ಇದ್ದಾನೆ. ಹೆಚ್ಚಿಗೆ ಅಂತಾನೆ. ಸರಿ ನಾವು ಒಕ್ಕ ನಿಂತಾನೆ, ಆದರೆ ನಾವು ಹೋಗಲ್ಲ ಅಂತೀವಿ. ಬಾ 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 ಒಳಗೆ ಎಗ್ ಪಪ್ಸ್ ತಿಂದು ಮಾತಾಡ್ಬಿಟ್ಟು ಹೋಗಂತ. ಬಾಯ್ ಬಾಯ್, ಸಿ ಯು, ಬಾಯ್ ಬಾಯ್. ಏಯ್ ಚಂಬು ಬಾಯ್ ಮಾಡ, ಬಾಯ್ ಮಾಡಲಿ. ಹಂಗಾರೆ ಎಗ್ ಪಪ್ಸ್ ಕೊಡ್ತೀವಿ. ಎಗ್ ಪಪ್ಸ್ ಬೇಕಾ? ಬಾಯ್ ಮಾಡು. ಬೇಡ ಹೋಗಿ ನೀನು, ಬೇಡ ಬಾಯ್ ಬಾಯ್. ಗೈಸ್ ಇವಾಗ ನೋಡಿ, ನಾನು ಹೇಳಿದ್ನಲ್ಲ ಸೈಕಲ್ ಟೈಮ್ 10:15 ಅಂತ. ನೋಡಿ 3 ಕ್ಯಾಂಡಲ್ ಐ ಮೇಲೆ ಮಾಡ್ತು. ಸೈಕ್ಲಿಕ್ ಲೈನ್ ಬರೋದಕ್ಕಿಂತ ಮುಂಚೆ ಒಂದು ಲೋ ಮಾಡ್ತು. ಅದಾದ ತಕ್ಷಣ ಸೈಕ್ಲಿಕ್ ಲೈನು
112 ಪಾಯಿಂಟ್ ಗೈಸ್, ಒಂದೇ ಒಂದು ಲೈನಲ್ಲಿ 112 ಪಾಯಿಂಟು. ಸೊ ನಾನು ಅಲ್ಲಿ ಕನ್ಫರ್ಮ್ ಮಾಡ್ಕೊಂಡು 23,000 ಒಂದು ನಿಮಿಷ ಪೊಸಿಷನ್ ತೋರಿಸ್ತೀನಿ, 23,300 ಪಿ ಸಿ ಇ ತಗೊಂಡೆ ಜಸ್ಟ್ 5 ನಿಮಿಷದಲ್ಲಿ ಗೈಸ್. ಸಡನ್ನಾಗಿ ಪ್ರಾಫಿಟ್ ಬಂತು, 2 ಲಾಟ್ ತಗೊಂಡೆ. ಹಂಗೆ ಇಮಿಡಿಯೇಟ್ಲಿ ವಿತಿನ್ 5 ಮಿನಿಟ್ಸಲ್ಲೇ ಹಂಗೆ ಕೊಟ್ಬಿಟ್ಟೆ. ಇಟ್ಕೊಳಕ್ಕೆ ಹೋಗಲ್ಲ, ಪ್ರೀಮಿಯಮ್ಮು ಹೇಳೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಟೈಮ್ ಡಿಲೇ ಮಾಡಿತ್ತು ಅಂದರೆ ಬೇಕಾದ್ರೆ ಎಂಟ್ರಿ ತಗೊಂತಾನೆ, ಇನ್ನೊಂದು ಬೇಕಾರೆ. ಈ ಸದ್ಯಕ್ಕೆ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡೋಣ ಪಾಸಿಟಿವ್ ಇಲ್ಲಿಂದ ಡೈಲಿ ಕ್ಯಾಂಡ್ಲು ಪಾಸಿಟಿವ್ ಆಗಿ ಥರನೇ ಐತಿ ಇವತ್ತು. ಓವರಾಲು ಈ ಥರ ಇರೋದು ನಮಗೆ ಪ್ಲಸ್ ಪಾಯಿಂಟೇ. ಎಕ್ಸಾಕ್ಟಾಗಿ ನಾವು ಏನು ಅಂದ್ಕೊಂಡಿದ್ವಿ ಅಲ್ಲಿಗೆ ಬಂತು ಗೈಸ್. 229 ಲೋ ಆಗಿದೆ. ಸೊ ನಮ್ಮದು ನೋಡಿ ಇಲ್ಲಿ 61 ಪಾಯಿಂಟ್ 23,262, 229 ಲೋ ಆಗಿದೆ. ನಮ್ಮದು ವೀಕ್ಲಿದು ಕೂಡ ಅಷ್ಟೇ ಇದೆ, 23,248. ಸೊ ಎಕ್ಸಾಕ್ಟ್ ಅಲ್ಲಿಂದ ಬಂದು ಒಂದು ಅಪ್ಪಲ್ಲೇ ಬರ್ತಾಯಿದೆ ಮಾರ್ಕೆಟು. ಸೊ ವೆಯ್ಟ್ ಮಾಡೋಣ, ಒಳ್ಳೆ ಅಪ್ ಚಾನ್ಸ್ ಸಿಕ್ತು ಅಂದರೆ ಬೇಕಾದ್ರೆ ಎಂಟ್ರಿ ಆಗೋಣ. ಟೈಮ್ ಡಿಕೆ ಆದಷ್ಟು ನಮಗೆ ಮಾರ್ಕೆಟ್ ಪ್ರೀಮಿಯಮ್ಗಳು ಮೆಲ್ಟ್ ಆಗ್ತಾ ಇರುತ್ತೆ. ಸೊ ಅದು ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಇನ್ನೊಂದು 2-3 ಕ್ಯಾಂಡ್ಲ್ ಆಡಿಸುತ್ತಾನೆ ನೋಡಿಬಿಟ್ಟು ಆಮೇಲೆ ಎಂಟ್ರಿ ಆಗೋದ್ರೆ ಎಂಟ್ರಿ ಆಗೋಣ. ಹೇಗಿದ್ದರೂ ಪ್ರಾಫಿಟ್ ಬಂದಿದೆ, ಬೇಕಾದ್ರೆ ಅದರಲ್ಲೇ ನಷ್ಟ ಆಗಲಿ, ಏನು ತೊಂದರೆ ಇಲ್ಲ. ನಮ್ಮ ಬಂಡವಾಳ ಕಳ್ಕೊಳಕ್ಕಂತ ಬಂದಿರೋ ಪ್ರಾಫಿಟಲ್ಲಿ ಕಳ್ಕೊಂಡ್ರೆ ಅಷ್ಟು ಭಯ ಇರಲ್ಲ. ಸೊ ನೋಡೋಣ, ಈಗ ಇನ್ನೂ 10:37 ಇನ್ನು ಏನೇನು ಮಾಡ್ತೋ. ಮೋಸ್ಟ್ಲಿ ದೊಡ್ಡದಾಗೆ ಬರೋ ಥರ ಇದೆ ಅನಿಸುತ್ತೆ ನನಗೀಗ. ಇವಾಗ ಲೋ ಬಂದುಬಿಟ್ಟು ಇಲ್ಲಿ ಬಂದಿದೆಯಲ್ಲ, ನನ್ನ ಲೆಕ್ಕ ಪ್ರಕಾರ 23,550 ಮೇಲೆ ಬರುತ್ತಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮಾರ್ಕೆಟ್ ಏನೇನು ಮಾಡ್ತದೆ, ಎಷ್ಟೊತ್ತು. ಇನ್ನೊಂದು 2-3 ಕ್ಯಾಂಡ್ಲ್ ವಾಚ್ ಮಾಡೋಣ. ಟೈಮ್ ಕಳೆದಷ್ಟು ನಮಗೆ ಬಂಗಾರ ಇದ್ದಂಗೆ ಅದು. ಇವತ್ತು ಮಾತ್ರ ಆದಷ್ಟು ಇಮಿಡಿಯೇಟ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. ಏನೇ ಮಾಡಿದರೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಚೆನ್ನಾಯ್ತಾ? ಚೆನ್ನಾಯ್ತಾ? ಸೂಪರ್ ಅಲ್ಲ, ಸೂಪರ್ ನಿಂಗನ್ ತೋರ್ಸಲ್ಲ ಕೈ. ಚೆನ್ನಾಯ್ತಾ? ಮಾಡ ಇದು ಬೇರೆ ತಿನ್ನದೆ ಮಸಾಲೆ. ಇದು ಚೆನ್ನಾಗಿದೆ ಅಂತ ನೋಡೀಗ. ಸೂಪರಾ? ಹಿಂಗನ್ ಚೆನ್ನಾಗಿಲ್ಲ. ತಿನ್ನಂತಾನೆ ನಾವು ಭಯ ಇಟ್ಟು ತಕೊಂಡು ನೋಡಿ ಮತ್ತೆ ಚೆಕ್ ಮಾಡ್ತೀನಿ ವಿಷಯನೋ ಇಲ್ಲ ಏನು ಅಂತ ನೋಡ್ತೀನಿ. ಯಾಕೆ ತಿಂತಲ್ಲ ಅಂತ ಕೇಳ್ತಾರೆ. ಅಲ್ಲೇ ರಾಟೆ ತಿಂತಾಳಕ್ಕೆ. ಹಾಂ ತಿನ್ನು. ಸೂಪರ್ ಅಕಾನ್, ಸೂಪರ್. ಏನು ಅವನಿಗೆ ಮೊಟ್ಟೆ ತಿಂದರೆ ಸುಮ್ಮನೆ ತಿಂತಾನೆ. ಮೊಟ್ಟೆ ತಿನ್ನಿಸ್ತಾನೆ ಸುಮ್ಮನೆ. ಎಕ್ಕೊಪ್ಸಿಂದು ರುಚಿರೋ ತಿನ್ನಲ್ಲ. ಮೊಟ್ಟೆ ತಿನ್ನಿಸ್ತಾನೆ. ಈಗ ತಿನ್ನಲ್ಲ. ಯಾವ ಮಾಡ ಆಂಟಿ ಏನೋ ತಿಂತಲ್ಲ. ಆಂಟಿ ಕೈ ಒಂದು ನೋಡೋಣ. ನಿನ್ನ ಸವಾಸ ಬೇಡಕ್ಕ. ಬೇಡ ಕೈಯಾಗ ಕೊಟ್ಟರೆ ಅಷ್ಟೇ ಕೊಡೋದು. ನೋ I don't like it. 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 ಬೇಕಾ? ಬೇಕಾ? ಭೂಮಿ ಪಾಲ್ ತಿನ್ನಿಸ್ತಾಳೆ. ಧನ್ಯಪಾದ. ಏನಿದೆ ತಂಬ ಇದೆ. ಹಾ ಅಂತ ಶಾಕಕ್ಕನ ಚೆಂಬ ಚೆಂಬ ಏನದು? ಹುಳ ನೋಡಲ್ಲ, ಹುಳ. ಕುಡಿಸ್ತಾನೆ. ಅದು ನೀರು.
ನೀನು ಬಾಟ್ಲೆ ನೀರು ಕುಡಿಯೋ ಕೆಪಾಸಿಟಿ ಬಂತು ಅವನಿಗೆ ತಂಬುಗೆ. ತಿನ್ನು. ಎಪ್ಪೆ ಸಿಕ್ಸ್ತೇನೆ ಖುಷಿ ಆಯ್ತಾ? ಇಲ್ಲೇ ಕೂತ ಬಾಯ್ ಎಷ್ಟು ಕೂತ ಆಮೇಲೆ ಆಮೇಲೆ ಮೊಟ್ಟೆ 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 ತುಂಬ ಮೊಟ್ಟೆ 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 ಬೀಳ್ತೀನಿ ಕೈ ಆಗಲಿ ತಿನ್ನಲಿ ಮೊಟ್ಟೆನ. ವೆರಿ ಗುಡ್. ತಿನ್ಬಿಟ್ಟು ತಿನ್ನಲಿ ಮೊಟ್ಟೆ ಸೂಪರ್ ಆಗಿ ತಿನ್ನಲಿ. ಚೆಲ್ಬೇಡ ಚೆಲ್ಬೇಡ ಮೊಟ್ಟೆ ತಿನ್ನು ಆಯ್ತಾ? ಹಾಕ್ಬಿಡು ಗೈಸ್. ಇವಾಗ ಟೋಟಲ್ ಬಂದುಬಿಟ್ಟು ನಮಗೆ ಈ ಸೈಕ್ಲಿಕ್ ಲೈನ್ ಇದೆಯಲ್ಲ, ಈ ಕ್ಯಾಂಡಲ್ಲೇ ನಮಗೆ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂದರೆ ಇದು ಇಂಪಾರ್ಟೆಂಟು ಅಂದರೆ ಈ ಸೈಕ್ಲಿಕ್ ಲೈಟ್ ಟೈಮ್ ಪ್ರಕಾರ ಸರಿಯಾಗಿ ಕುಂತಿರೋ ಕ್ಯಾಂಡಲ್ ಇದು. ಸೊ ಇದು ಐ ಬಂದುಬಿಟ್ಟು 375.95 376 23,376. ಲೋ ಬಂದುಬಿಟ್ಟು 23,865. ಇದರೊಳಗೆ ಆಟ ಆಡುತ್ತಾ ಅಥವಾ ಇದ್ರ ಮೇಲೆ ಏನಾರ ಹೋದರೆ ಬೈಯಿಂಗ್ ಚಾನ್ಸ್ ಇರುತ್ತೆ, ಇದ್ರ ಕೆಳಕ್ಕೆ ಹೋದರೆ ಬೀಳೋ ಚಾನ್ಸ್ ಇರುತ್ತೆ. ಇದು ನಮಗೆ ರೆಫರೆನ್ಸ್ ಥರ ಆಗಿದೆ ಇವಾಗ. ಸೊ ಈ ಕ್ಯಾಂಡಲ್ ನೋಡಿಬಿಟ್ಟು ನಾವೇನಾದರೂ ಡಿಸಿಷನ್ ತಗೋಬೋದು. ಸೊ ನೋಡೋಣ, ಇದ್ರ ಮೇಲೆ ಹೋದರೆ 470, ಇದ್ರ ಮೇಲೆ ಏನಾದರೂ ಈ ಕ್ಯಾಂಡಲ್ ಮೇಲೆ ಹೋದರೆ ಇಲ್ಲಿವರೆಗೆ ಬರುತ್ತೆ 450 470 ಬಿತ್ತು ಅಂದರೆ ಇಲ್ಲಿಗೆ ವಾಪಸ್ ಬರುತ್ತೆ. ಇಲ್ಲಿಗೆ 23,106 ಅಂತ ಹೇಳಿದ್ವಲ್ಲ ನಾವು, ಅಲ್ಲಿಗೆ ವಾಪಸ್ ಬರೋ ಸಾಧ್ಯತೆ ಕೂಡ ಇದೆ. ಸೊ ಇದೇ ಕ್ಯಾಂಡಲ್ ನಾವು ರೆಫರೆನ್ಸ್ ಇಟ್ಕೊಂಡು ಇವಾಗ ಟ್ರೇಡ್ ಮಾಡಬೇಕು. ಬೈ ಚಾನ್ಸ್ ಟೈಮ್ ಲೆಕ್ಕ ಹಾಕೊಂಡು ನಿಧಾನಕ್ಕೆ ನೋಡೋಣ. ಇದ್ರ ಒಳಗೆ ಇತ್ತು ಅಂದರೆ ಸೈಡ್ ವೇಸ್ ಆಗೋ ಥರನೇ ಇರುತ್ತೆ. ದೊಡ್ಡ ಕ್ಯಾಂಡಲ್ ಬ್ರೇಕ್ ಆಗಿರೋದ್ರಿಂದ ಸೈಡ್ ವೇಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನೋಡೋಣ ಏನಾಗುತ್ತೋ. ಡ್ಯೂಟಿ ಟೈಮ್ ಆಯಿತು ಅಂದರೆ ಹೋಗ್ಬೇಕಾಗುತ್ತೆ. ಆಮೇಲೆ ಅಷ್ಟರೊಳಗೆ ಏನಾರು ಒಂದು ನಮಗೆ ಪ್ರೂಫ್ ಕೊಡುತ್ತಾ ಅಥವಾ ನೋಡೋಣ. ಒಂದು 2 ಕ್ಯಾಂಡಲ್ ಲೋ ಬಂದುಬಿಟ್ಟು ಆಮೇಲೆ ಐ ಹೋಗೋ ಸಾಧ್ಯತೆಯೂ ಕೂಡ ಇರುತ್ತೆ. ಇನ್ನು ಬ್ರೇಕ್ ಮಾಡ್ತು ಅಂದರೆ ಐ ಹೋಗುತ್ತೆ ಅಂತಲೇ ಅರ್ಥ. ಇಲ್ಲಿ 370 ದಾಟಿದರೆ ಅಥವಾ 100 ಪಾಯಿಂಟ್ಸ್ ಹೋಗುತ್ತೆ. ಕೆಳಕ್ಕೂ ಅಷ್ಟೇ 265 ಏನಾದರೂ ಸದ್ಯಕ್ಕೆ ಬ್ರೇಕ್ ಮಾಡುತ್ತು ಅಂದರೆ 23,100 150 160 ಪಾಯಿಂಟ್ ಬರುತ್ತೆ ಈ ಕಡೆಗೆ. ಸೊ ನೋಡೋಣ ಗೈಸ್ ಏನು ಮಾಡ್ತೈತಿ ಮಾರ್ಕೆಟು. ಇದನ್ನೇ ವಾಚ್ ಮಾಡ್ಬೇಕು ಈಗ, ನಮಗೆ ಬೇರೆ ಆಪ್ಷನ್ ಇಲ್ಲ. ಒಂದೇ ಸಡನ್ನ ಮೇಲೆ ಅಪ್ ಆಯ್ತು ಅಂತ ಬೈ ಮಾಡೋದ ತಗ್ಲಾಕೊಂಬಿಡ್ತಾರೆ, ಆ ಥರ ಇರುತ್ತೆ ಸಿಚುವೇಶನ್ನು. ಇದರಲ್ಲಿ ಎಷ್ಟು ಡೇಂಜರಸ್ ಅಂತ ಇದೆ ಅಂದರೆ ನೋಡಿ, ಈ 3 ಕ್ಯಾಂಡಲ್ ಅಪ್ ಆಯ್ತಲ್ಲ. ಸೊ ಈ 3 ಕ್ಯಾಂಡಲ್ ಅಪ್ ಆದಾಗ ಲೋ ಬಂದುಬಿಟ್ಟು 23,250 PC ಎಷ್ಟು ಲೋ ಆಗಿತ್ತು ಗೊತ್ತಾ? 55 ರೂಪಾಯಿ 50 ಪೈಸಾ ಲೋ ಆಗಿತ್ತು. ಸೊ ನೆಕ್ಸ್ಟ್ ಕ್ಯಾಂಡಲ್ ಒಂದೇ ಒಂದು ರೆಡ್ ಕ್ಯಾಂಡಲ್ ಬಂತಲ್ವಾ, ಇದಿಷ್ಟು ಐ ಆಗಿತ್ತಲ್ಲ, ಐ ಹೋದ್ರೂ ಕೂಡ ಇದು ಏನು ಲೋ ಆಗಿತ್ತು ಅಷ್ಟು ಲೋನ ಬ್ರೇಕ್ ಮಾಡಿಬಿಡ್ತು. ಅಂದರೆ ನಮಗೆ ಸ್ಟಾಪ್ ಲಾಸ್ ಇಟ್ಟಿರ್ತವೆ ಎಲ್ಲ ನುಂಗ್ಕೊಂಡು ನೆಕ್ಸ್ಟ್ ಕ್ಯಾಂಡಲ್ ಸಡನ್ನಾಗೆ 110ರಿಂದ 12 ಪಾಯಿಂಟ್ ಅಪ್ ಆಗಿದೆ. ಜಸ್ಟು 1 ಅವರಲ್ಲಿ ಇಷ್ಟ ಆಗಿರೋದು ಡಬಲ್ ಆಯಿತು. ಇಲ್ಲಿ ದೊಡ್ಡ ಪ್ರಾಫಿಟ್ ಮಾಡ್ಕೊಳ್ಳೋರಿಗೆ ಅನುಕೂಲ. ಫಸ್ಟಿಗೆ ಎಂಟ್ರಿ ಆದರೆ ಎಲ್ಲ ತಗಲಾಕೊಂಬಿಡ್ತಾರೆ. ಸೊ ಅದಕ್ಕೆ ಎಕ್ಸ್ಪೈರಿ ಟೈಮಲ್ಲಿ ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. 3 ಕ್ಯಾಂಡ್ಲ್ ಅಪ್ಪು, ಇದು 1 ಕ್ಯಾಂಡ್ಲ್ ರೆಡ್ಡಲ್ಲಿ ಕ್ಲೋಸ್ ಆಗಿಬಿಡ್ತು. ಸೊ ಹಂಗಾಗಿ ಈ ಕ್ಯಾಂಡಲ್ಲು ಆ ಥರ ನೋಡ್ಕೊಂಡು ಈ ಕ್ಯಾಂಡಲ್ ಅಪ್ಪಾಗೈತಿ ಅಂತ ಇಲ್ಲಿ 2-3 ಕ್ಯಾಂಡ್ಲು ಇದು ಬ್ರೇಕ್ ಮಾಡ್ಲಂಗೆ ಇಲ್ಲೇ ನಿಂತ್ಕೊಂಡಿತ್ತು ಅಂದರೆ ಇನ್ನೊಂದು ಅಪ್ಪಾಗೋ ಸಾಧ್ಯತೆ ಇರುತ್ತೆ. ಸಣ್ಣ ಕ್ಯಾಂಡಲ್ ಲೋ ಬರಬೇಕು. ಇಲ್ಲಿ ಈ ದೊಡ್ಡ ಕ್ಯಾಂಡಲ್ ಅಪ್ಪಾಗೈತಲ್ಲ, ಇದ್ರ ಟೈಮಿಂಗ್ಸ್ನ ಏನು ಮಾಡ್ತವೆ, 2-3 ಕ್ಯಾಂಡಲ್ಲು ಸ್ಲೋ ಡಿಲೇ ಮಾಡಿ ಪ್ರೀಮಿಯಮ್ ತಿಂತವೆ. ಅದಾದಮೇಲೆ ದೊಡ್ಡ ಮೂವ್ ಮತ್ತೆ ಇನ್ನೊಂದು 100-150 ಪಾಯಿಂಟ್ ಅಪ್ಪಾಗತ್ತೆ ಸಾಧ್ಯತೆ ಇರುತ್ತೆ. ಅಲ್ಲಿ ಇಲ್ಲಿ 300 ಈ ಥರ ವಾಪಸ್ ಬಂದುಬಿಟ್ಟು ಇಲ್ಲಿ ಮತ್ತೆ ಒಂದು ದೊಡ್ಡ ಕ್ಯಾಂಡಲ್ ಬರೋ ಸಾಧ್ಯತೆ ಇರ್ತೈತಿ. ಈ ಥರನೇ ಆಗುತ್ತೆ. ಅದೇ ನಾವು ಕಾಯಬೇಕು. ಇದು ಮುಂಚೆ ಎಂಟ್ರಿ ಆದರೆ ರಿಸ್ಕು, ಡ್ಯೂಟಿ ಹೋಗೋವಿರ್ತವೆ. ಈ ಸದ್ಯಕ್ಕೆ ಪ್ರಾಫಿಟ್ ಮಾಡ್ತೀವಿ, ನೋಡೋಣ ಅಂತ ಅವಕಾಶ ಸಿಗ್ತಿ ಎಂಟ್ರಿ ಆಗೋಣ. ಯಾವುದೇ ಕಾರಣಕ್ಕೆ ಅಂಥ ಒಂದು ವೇಳೆ ಮಾಡಿದರೆ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ ಗೈಸ್ ಇವಾಗ ನೋಡಿ, ದೊಡ್ಡ ರೆಡ್ ಕ್ಯಾಂಡಲ್ ಬಂದ ಮೇಲೆ 2 ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದ ಮೇಲೆ 2 ರೆಡ್ ಕ್ಯಾಂಡಲ್ ಬಂದಿದ್ದಾವೆ. ಐ ಥಿಂಕ್ ಗ್ರೀನ್ ಕ್ಯಾಂಡಲ್ ಏನಾರು ಬ್ರೇಕ್ ಮಾಡಿದರೆ ಮಾರ್ಕೆಟು ನಮ್ಮ ಡೈಲಿ ಸಪೋರ್ಟ್ ಲೆವೆಲಿಗೆ ನಾವು ಅಂದ್ಕೊಂಡಂಗೆ 23,170 ಈ ಥರ ಬರೋ ಸಾಧ್ಯತೆಯೂ ಕೂಡ ಇದೆ. ಹಾಗಂತ ನಾವು ಇನ್ನೂ ಮಾಡೋಕ್ಕಾಗಲ್ಲ. ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಎಂಟ್ರಿ ಆಗೋದಾಗಿತ್ತು. ನೋಡೋಣ ಗೈಸ್ ಏನು ಮಾಡುತ್ತಾ.
ಬೈ ಚಾನ್ಸ್ ಇಲ್ಲಿ ಕೆಳಗೆ ಬಂದಮೇಲೆ ಮತ್ತೆ ಬೇಕಾದ್ರೆ ಎಂಟ್ರಿ ಆಗೋಣ, ಏನೂ ಅಡ್ಡಿ ಇಲ್ಲ. ಯಾಕೆಂದರೆ ದೊಡ್ಡ ಗ್ರೀನ್ ಕ್ಯಾಂಡಲ್ ಕೊಟ್ಟಿದೆ. ಸೊ ಇಲ್ಲಿ ಬಂದಮೇಲೆ ಈಗ ಆಲ್ರೆಡಿ ಪ್ರಾಫಿಟ್ ಮಾಡಿದ್ದೀನಿ. ಈ ಕಡೆಗೆ ಅಂತ ಎಂಟ್ರಿ ಹಾಕಿ ಹೋಗಲ್ಲ ನಾನು, ಯಾಕೆಂದರೆ ಇವತ್ತೆಲ್ಲ ಬುಲ್ಲಿಶ್ ಥರನೇ ಕಾಣಿಸ್ತಾ ಇತ್ತು ಮಾರ್ಕೆಟು. ಬೀಳ್ ಬಿದ್ದ ಮೇಲೆ ಬೇಕಾದ್ರೆ ಟ್ರೈ ಮಾಡೋಣ, ಸಿಕ್ಕರೆ ಚಾನ್ಸ್ ತಗೊಳ್ಳೋಣ. ಇನ್ನೊಂದು ವಿಷಯ ಏನು ಅಂದರೆ ಕರೆಕ್ಟಾಗಿ ನಮ್ಮ ಡೈಲಿ ಸಪೋರ್ಟಿಂದನೇ ವಾಪಸ್ ಬರ್ತಾಯಿದೆ. ಸೊ ಅದನ್ನೂ ಲೆಕ್ಕ ಇಟ್ಕೋಬೇಕು. ಈ ಕ್ಯಾಂಡಲ್ಲು ಕೂಡ ಈ 376 ಮೇಲೆ ಹೋಗ್ಬೇಕು, ಇಲ್ಲ 265 ಕೆಳಗೆ ಬ್ರೇಕ್ ಆಗ್ಬೇಕು, ಆಮೇಲೆ ಲೆಕ್ಕ. ಅದ್ರ ಒಳಗಿದ್ರೆ ಸೈಡ್ ವೇಸಲ್ಲೇ ಇರುತ್ತೆ. ನೋಡೋಣ ಏನು ಮಾಡುತ್ತಾ ನೋಡೋಣ. ಇವಾಗ ನೋಡಿ, ದೊಡ್ಡ ಕ್ಯಾಂಡಲ್ ಆದ ನಂತರ ಅದರ ಒಳಗಡೆ ಆಲ್ರೆಡಿ 5ನೇ ಕ್ಯಾಂಡಲ್ ರನ್ ಆಗ್ತಾ ಇದೆ. ಆದರೂ ಕೂಡ ಈ ಕ್ಯಾಂಡಲ್ನ ಯಾವುದೇ ಕ್ಯಾಂಡಲ್ ಕೂಡ ಬ್ರೇಕ್ ಮಾಡಿಲ್ಲ. ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ಇಂಪಾರ್ಟೆಂಟ್ ತಾಳ್ಮೆ ಮುಖ್ಯ ಅಂತ. ಸೊ ನೋಡಿ, ಇವಾಗ ನಾ ತಗೊಂಡದ್ದು 44 ರೂಪಾಯಿದಲ್ಲಿ ಟ್ರೇಡ್ ಮಾಡ್ತಾಯಿದೆ. ಸೊ ಇವಾಗ ತಗೊಳಕ್ಕೂ ಆಗಲ್ಲ. ಸೊ ಹಂಗಂತ ಯಾವ್ದಾರ ಬ್ರೇಕ್ ಮಾಡಲಿ, ಮೇಲಾರೆ ಕೆಳಗಾರೆ. ಮೇಲೆ ಬ್ರೇಕ್ ಮಾಡಿದರೆ ನಮಗೆ ಅಟ್ಲೀಸ್ಟ್ 376 ಬ್ರೇಕ್ ಮಾಡ್ತು ಅಂದರೆ ಹತ್ಲಾಗ 100 ಪಾಯಿಂಟ್ಸ್ ಹೋಗೋ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೋ ಅಂತ. ಮಾರ್ಕೆಟ್ ಇದರೊಳಗೆ ಇದ್ದರೆ ಕನ್ಸಾಲಿಡೇಷನ್ ಆಗಿ ಪ್ರೀಮಿಯಮ್ ಕರಗ್ತಾನೆ ಇರುತ್ತೆ. ಯಾವಾಗ ಬ್ರೇಕ್ ಮಾಡುತ್ತೋ ಅವಾಗ ಎಂಟ್ರಿ ಹಾಕಿ ಮಾತ್ರ ಸಾಧ್ಯ. ಅಲ್ಲಿವರೆಗೂ ವೆಯ್ಟಿಂಗ್ ಲಿಸ್ಟಲ್ಲೇ ಇರ್ಬೇಕು ನಾವು. ಗೈಸ್, ಇವಾಗ ಈ ದೊಡ್ಡ ಕ್ಯಾಂಡಲ್ ಆಗಿಬಿಟ್ಟು ಆಲ್ರೆಡಿ 2 ಅವರ್ ಆಯಿತು. ಇನ್ನೂ ಕೂಡ ಅದ್ರ ಒಳಗಡೆನೇ ಇದ್ದಾವೆ, ಇನ್ನೂ ಕೂಡ ಅದನ್ನ ಬ್ರೇಕ್ ಮಾಡಿಲ್ಲ. ಒಂದು ವೇಳೆ 23,265ನ ಬ್ರೇಕ್ ಮಾಡಿ 15 ನಿಮಿಷ ಕ್ಯಾಂಡಲು ಕ್ಲೋಸ್ ಆದರೆ ಆವಾಗ ಬೇಕಾದ್ರೆ ಪಿ ಕಡೆಗೆ ನೋಡೋಣ. ಅಲ್ಲಿವರೆಗೂ ಸಿನೂ ಇಲ್ಲ, ಪಿನೂ ಇಲ್ಲ, ಬರೀ ವೆಯ್ಟಿಂಗ್ ಅಷ್ಟೇ. ನೋಡಿ, ಒಂದಾದಮೇಲೆ ಒಂದು ಲೋ ಆಗ್ತಾ ಇದ್ದಾವೆ ಹೊರತು ಈ ದೊಡ್ಡ ಕ್ಯಾಂಡಲ್ ಬ್ರೇಕ್ ಮಾಡಿಲ್ಲ. 2 ಅವರ್ ಸತತವಾಗಿ ವೆಯ್ಟ್ ಮಾಡಿಸ್ತಾ ಇದ್ದಾವೆ. ಪ್ರೀಮಿಯಮ್ ಯಾವ ಇಂಥ ಟೈಮಲ್ಲಿ ರೈಸ್ ಆಗಲ್ಲ. ಫುಲ್ ಪ್ರೀಮಿಯಮ್ಗಳು ಅಲ್ಲೇ ಕೊಳಿತಾ ಬಿದ್ದಿರ್ತವೆ. ಸೊ ಹಂಗಾಗಿ ಪೇಷನ್ಸು ಎಕ್ಸ್ಪೈರಿ ಡೇಟ್ ಸಹ ಹುಷಾರಾಗಿರಬೇಕು. ನೋಡೋಣ ಗಾಯ್ಸ್, ಈ ಕ್ಯಾಂಡಲ್ ಏನಾರ ಬ್ರೇಕ್ ಮಾಡುತ್ತಾ. ಇನ್ನು 16 ಸೆಕೆಂಡ್ ಐತಿ, ಬ್ರೇಕ್ ಆಗುತ್ತಾ ಇಲ್ಲ ಅಂತ ನೋಡೋಣ. 265 ಬ್ರೇಕ್ ಮಾಡಬೇಕು. ಇದು 271 ಹೋಗಿದೆ ಇಲ್ಲೋ. ಇನ್ನು ಈ ಕ್ಯಾಂಡಲ್ ಮುಗೀತು, ಇನ್ನೊಂದು ಸೆಕೆಂಡ್ ಐತಿ. ಈ ಕ್ಯಾಂಡಲ್ ಮುಗೀತು, ಇನ್ನೂ ಬ್ರೇಕ್ ಮಾಡಿಲ್ಲ. ಒಂದು ವೇಳೆ ಇದನ್ನ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ ಮೇಲೆ ಮಾತ್ರ ಎಂಟ್ರಿ ತಗೊಳ್ಳೋಣ. ಇಲ್ಲ ಅಂದರೆ ಅಲ್ಲಿವರೆಗೆ ಯಾವುದೇ ಎಂಟ್ರಿಗಳಿಲ್ಲ. ನೋಡೋಣ, ಎಕ್ಸ್ಪೈರಿ ಇರೋದ್ರಿಂದ ವೆಯ್ಟ್ ಮಾಡಲೇಬೇಕಾಗತ್ತೆ. ಗೈಸ್, ಇವಾಗ ನೋಡಿ 370.95 ಲೋ ಅಷ್ಟೇ ಮಾಡಿದ್ದು. ಅದಾದಮೇಲೆ ಎಂಥ ಗ್ರೀನ್ ಕ್ಯಾಂಡಲ್ ಬಂತು. ಸೊ ಈ ಥರ ಗ್ರೀನ್ ಕ್ಯಾಂಡಲ್ಲು ತುಂಬ ಅಪಾಯ ಇವು. ಸೊ ನನಗೆ 376 ಮೇಲೆ ಹೋಯ್ತು ಅಂದರೆ ಬೇಕಾದ್ರೆ ನೋಡೋಣ. ಇದು ಯಾಕೆಂದರೆ ಮಾರ್ಕೆಟ್ ಮತ್ತೆ ಇಲ್ಲಿಂದ ಇಲ್ಲಿ ಕೆಳಗೆ ಬರೋ ಸಾಧ್ಯತೆ ಇರುತ್ತೆ. ಪ್ರೀಮಿಯಮ್ ಸಿಗುತ್ತೆ, ಬಟ್ ತುಂಬ ಅಪಾಯ ಇದು. ಎಕ್ಸ್ಪೈರಿ ಇರೋದ್ರಿಂದ ವೆಯ್ಟ್ ಮಾಡೋದೇ ಒಳ್ಳೆಯದು. ಏನು ಮಾಡೋಕ್ಕಾಗಲ್ಲ ಇಂಥ ಇದರಲ್ಲಿ. ಸೊ ಐ ಥಿಂಕ್ ಇಲ್ಲಿಗೆ ಕ್ಲೋಸ್ ಮಾಡೋ ಸಾಧ್ಯತೆಯೇ ಇದೆ. ನೋಡೋಣ, 76 ಮೇಲೆ ಹೋದರೆ ಅಟ್ಲಾಗೆ 450 470ಕ್ಕೆ ಹೋಗುತ್ತೆ. ಅಟ್ಲಾಗ ಒಂದು 100 ಪಾಯಿಂಟ್ ಹಿಡಿಬೋದು. ನೋಡೋಣ. ಈ ಥರ ಸುಮ್ಮನೆ ನಾವು ಒಳಗೆ ಐತಿ ಅಂತ ಹಿಡಿಯೋಕ್ಕೆ ಎಲ್ಲೇ ಒಂದು 2-3 ಪಾಯಿಂಟ್ ಇತ್ತು ಅಷ್ಟೇ, ಸ್ಟಾಪ್ ಲಾಸ್ ಹಾಕ್ಕೊಂಡು ಇಟ್ಕೋಬೋದಾಗಿತ್ತು. ಬಟ್ ಹೋಗ್ಲಂಗೆ ಅಲ್ಲೇ ಇತ್ತು ಅಂದರೆ ಅದು 20-30-50 ಪಾಯಿಂಟ್ ಹೋದರೂ ಕೂಡ ಪ್ರೀಮಿಯಮ್ ಮತ್ತು ವಾಪಸ್ ಕೆಳಗೆ ಬರ್ತಾ ಇರ್ತವೆ. ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ. ಸೊ ಹಂಗಾಗಿ ನಾನು ಏನು ಮಾಡ್ತಾಯಿಲ್ಲ. ಗೈಸ್, ಇವಾಗ ನೋಡಿ ಬ್ರೇಕ್ ಆಯಿತು. ಸೊ ನಾನಿವಾಗ ಮತ್ತೆ ಒಂದು ಲಾಟ್ ತಗೊಂಡು ರಿಸ್ಕ್ ಬೇಡ ಅಂತ ಜಲ್ದಿ ಕೊಟ್ಬಿಟ್ಟೆ. 143ಗೆ ಹೋಯ್ತು ಅದು. ಅದೇ ಸೇಮ್ ಬೈ ಮಾಡಿದ್ದೆ. ಇನ್ನೊಂದು 1000 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ನೋಡಿ, ಅದು ಬ್ರೇಕ್ ಆದಮೇಲೆ ಯಾವ ಥರ ಹೋಗುತ್ತೆ. 144 ಒಂದು ಸೆಕೆಂಡ್ ಇಟ್ಕೊಂಡಿದ್ರು ಕೂಡ ಅದು ಬ್ರೇಕ್ ಆದ ತಕ್ಷಣ ಹೇಳಿದಂಗೆ ಹೆಂಗೆ ಬರ್ತಾಯಿದೆ ನೋಡಿ ಮಾರ್ಕೆಟು. ಇದೇ ಹೇಳ್ತಾ ಇರೋದು, ಹಿಂಗಿದ್ರೆ ಎಷ್ಟು ಚಾನ್ಸ್ ಇರುತ್ತೆ ಮಾರ್ಕೆಟು ಯಾವ ಥರ ಅಪ್ ಆಗುತ್ತೆ ಅಂತ. ಸೊ ಅದು ಬ್ರೇಕ್ ಆದ ತಕ್ಷಣ ಮಾರ್ಕೆಟ್ ಫುಲ್ ಬುಲ್ಲಿಶ್ ಆಗಿಬಿಡ್ತು. ಸೊ ಅದಕ್ಕೆ ಹೇಳೋದು ಗೈಸ್, ತಾಳ್ಮೆ ಇರಬೇಕು. ಅದು ಇಲ್ಲಿ ನಾವು ರಿಸ್ಕ್ ತಗೊಳಕ್ಕಾಗಲ್ಲ. ಇಲ್ಲಿ ಬ್ರೇಕ್ ಆದಮೇಲೆ ತಗೊಂಡ್ರೆ ಹೋಗುತ್ತೆ. ಈಗ ನಮ್ಮ ಲೆಕ್ಕ ಪ್ರಕಾರ 470 ಮತ್ತೆ ಸೈಡ್ ವೇಸ್ ಆಗುತ್ತೆ. ಅದಾದಮೇಲೆ 38% ಇದೆ. 520 530 ಬರೋ ಸಾಧ್ಯತೆಯೇ ಇದೆ. 422 ಹೋಯ್ತು ನೋಡಿ ಗೈಸ್. ನೋಡಿ, ನಾನು ತಗೊಂಡದ್ದು ನಾನು ಬೇಗ ಕೊಟ್ಬಿಟ್ಟೆ. 146 ಹೋಯ್ದ, ನಾನು 127ಗೆ ಕೊಟ್ಬಿಟ್ಟೆ. ಸಾಕು, ಅತ್ಯಾಸೆ ಬೇಡ. ಮಾರ್ಕೆಟು ತುಂಬ ಡೇಂಜರಸ್ ಇರುತ್ತೆ. ನನಗೆ ಡ್ಯೂಟಿ ಟೈಮ್ ಆಯಿತು. ಸೊ ಹಂಗಾಗಿ ನಾನು ಈಗ ಎಕ್ಸಿಟ್ ಆಗ್ತಾಯಿದ್ದೀನಿ ಗೈಸ್. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರೀಲೇಬೇಡಿ ಗೈಸ್.
ಮಾರ್ಕೆಟಿಂದ ಪಿನ್ ಟು ಪಿನ್ನು ತಿಳ್ಕೊಬೇಕು ಅಂದರೆ ದಯವಿಟ್ಟು ಫಾಲೋ ಮಾಡಿ.